ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಈ ಲಾಗು ಒಂದು 2-3 ದಿನ ಸೇರಿದಾಗಿರುತ್ತೆ. ನಮ್ಮ ಸಿರ್ಸಿಯ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಹೇಗೆಲ್ಲ ಅಲಂಕಾರ ಮಾಡಿದ್ರು, ಆಮೇಲೆ ನಮ್ಮ ಯುಕ್ತಾಳ ಸ್ಕೂಲಲ್ಲಿ ಏನೆಲ್ಲ ಫಂಕ್ಷನ್ ಇತ್ತು ಆ ಥರದೆಲ್ಲ ಇದೆ. ಬನ್ನಿ ಇವಾಗ ಲಾಗನ್ನು ನೋಡ್ಕೊಂಡು ಬರೋಣ. ಇದು ನಂಬರ್ಸು ಎಂತ ಮಾಡೋದು ಇದು? ಫ್ರೀ ಪೆನ್ ಕೊಟ್ಟಿದ್ದಾರೆ. ಎಲ್ಲಿ ತಂದಿದ್ದು? ನಂಬರ್ ಬರೀದ ಕ್ವಾಲಿಟಿ ಚಲೋ ಆಯ್ತು. ಕಡೆ ಕಡೆ ನೋಡೋಣ ಅಂತ ತೆಗೆದು. ಇಲ್ಲಿ ನೋಡು, ಇದೆ ಬುಕ್ಕು ಎಕ್ತಂಗೆ ಬರೀಚೆ ನೀನು. ಇದೆಲ್ಲ ಬರ್ಸಲ್ ಗೊತ್ತಾ ಆ ಥರದ್ದು. 5, 6, 8 ನಂಬರ್ ಎಲ್ಲ ಬರೆಯಲ್ಲ ಇರ್ತಂಗೆ. ಹಿಂಗೆ ರೂಢಿ ಆಗಲಿ ಹೇಳಿ, ಓಕೆನಾ? ಕಡೆ ಮತ್ತೊಂದು ಸರ್ಪ್ರೈಸ್ ಬರ್ತು. ಮತ್ತೆ ವೇಟ್ ಮಾಡು. ಮನೆಗೆ ಅಪ್ಪ ಅಮ್ಮ ಬಂದಿದ್ದರು. ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ. ಅನ್ನ ಸಾಂಬಾರು, ಪಲ್ಯ, ಮಾವಿನಕಾಯಿ ಕೊಚ್ಚು ಎಲ್ಲ ಹಾಕ್ಕೊಂಡು. ಹಾಗೆ ಮಧ್ಯಾಹ್ನ ಮೇಲೆ ಒಂದಷ್ಟು ಪೇಟೆ ಕೆಲಸ ಎಲ್ಲ ಇತ್ತು. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮೀನಾಕ್ಷಿ ಮಾನೋಗಿ ಬಂದ್ವಿ. ನಾನು ದೀಪಕ್ ಅವರಿಬ್ಬರು ಅಷ್ಟೇ ಬಂದಿದ್ವಿ. ಅಪ್ಪ ಅಮ್ಮ ಮನೇಲಿ ಯುಕ್ತ ಅವ್ರ ಜೊತೆನೇ ಇದ್ಲು. ಫಸ್ಟ್ ಕ್ರೈಯಿಂದ ಒಂದಷ್ಟು ಆರ್ಡರ್ ಹಾಕಿದ್ರು ದೀಪಕ್ ಅವರು, ಯುಕ್ತಳಿಗೆ ಸರ್ಪ್ರೈಸ್ ಅಂತ. ಸೊ ಇವಾಗ ಓಪನ್ ಮಾಡ್ತಿದ್ದಾರೆ. ನಾವು ಬರೋರಿಗೆ ಬಂದಿತ್ತು ಮನೆಗೆ ಪಾರ್ಸಲ್ಲು. 2 ಡೇಸ್ ಬ್ಯಾಕು ಪೇಟೆಯಲ್ಲಿ ಇದನ್ನು ನೋಡಿ ಆಟ ಮಾಡಿದ್ಲು ತುಂಬಾ. ಆಮೇಲೆ ಬೇಡ ಅಂತ ಮನೇಲಿ ಸೈಕಲ್ ಇದೆಯಲ್ಲ, ಅದೇನು ಹೊರಗಡೆ ಹೊಡೆಯೋಕ್ಕಾಗಲ್ಲ, ಮಳೆ ಕೂಡ ಇದೆ ಅಂತ ತಂದಿರಲಿಲ್ಲ. ಬಟ್ ಫಸ್ಟ್ ಕೈಯಲ್ಲಿ ಆಫರ್ ಕಾಣ್ತಂತೆ. ಸೊ 750 ಏನೋ ಸಿಕ್ಕಿದೆ ಇದು. ಸೊ ತರಿಸಿದ್ದಾರೆ. ಎಷ್ಟು ಕೊಟ್ಟಿದ್ದಕ್ಕೆ? 2.5 3 2.5 ಕೊಟ್ಟಿರೋ. 2,000 ಕೊಟ್ಟಿರೋ. ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಇವಾಗ 2 ದಿನದಿಂದ ಅದನ್ನೇ ಆಟ ಆಡ್ತಿದ್ದಾಳೆ ಬರೀ. ಸೊ ಉಲ್ಟಾ ತೋರಿಸು. ಯುಕ್ತಾಳಿಗೆ ಮೆಹಂದಿ ಹಾಕೊಟ್ಟಿದ್ದೀನಿ ಅಮ್ಮ. ಸುಳ್ಳೆ ಪುಳ್ಳೆ ಮೆಹಂದಿ. ಮೈಗಚ್ಕಡ ಸರಿ ಹಿಡ್ಕ. ಯುಕ್ತ ಆಗಸ್ಟ್ 15ಕ್ಕೆ ಅಂತ ಮೆಹಂದಿ ಎಲ್ಲ ಹಾಕೊಂಡು ರೆಡಿ ಆದ್ಲು. ಬಳೆ ತೋರಿಸು ಯುಕ್ತ. ಕೈ ತೋರಿಸು, ಕೈ. ಏ ಸೂಪರ್. ಹಾಗೆ ಹಬ್ಬಕ್ಕೆ ಅಂತ ಪುರಿ ಪಾಯಸ ಎಲ್ಲ ಮಾಡಿದ್ವಿ. ಅಪ್ಪ ಅಮ್ಮ ಕೂಡ ಬಂದಿದ್ರಲ್ಲ, ಸೊ ಮಾಡಿದ್ದೆ. ಇಲ್ಲಾಂದರೆ ಸುಮ್ಮನೆ ಜಸ್ಟ್ ಒಂದು ಕಾಯಿ ನೋಡಿದ್ದು ನೈವೇದ್ಯ ಮಾಡ್ತಿದ್ವಿ ಅಷ್ಟೇ. ಈ ಸಲ 2 ದಿನ ಕೃಷ್ಣಾಷ್ಟಮಿ ಹಬ್ಬ ಇದೆ. ಯಾವ ದಿನ ಬೇಕಾದರೂ ಸೆಲೆಬ್ರೇಟ್ ಮಾಡ್ಬೋದು. ಪಾಯಸ ಪುರಿನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಹಬ್ಬದ ಊಟವನ್ನು ಮಾಡಿದ್ದಾಯಿತು. ನಮ್ಮ ಕಡೆ ಕೃಷ್ಣಾಷ್ಟಮಿಗೆ ಸಂಜೆ ಪೂಜೆ ಇರುತ್ತೆ ಯೂಸ್ವಲಿ. ಹಾಗೆ ಬೆಣ್ಣೆ ಮತ್ತು ಸಕ್ಕರೆ, ಶುಂಠಿ ಪುಡಿನೆಲ್ಲ ಹಾಕಿ ನೈವೇದ್ಯ ಕೊಡ್ತೀವಿ. ಅದೇ ಮೇನು. ಹಾಂ ತಟ. ಅಪ್ಪ ಅಮ್ಮ ಕೂಡ ಹೊರಟರು. ಅಮ್ಮ ರೆಗ್ಯುಲರ್ ಚೆಕಪ್ ಮಾಡೋಕೆ ಬಂದಿದ್ರು. ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ. ಸೊ 2 ಮಂತ್ಸು 3 ಮಂತ್ಸಿಗೆಲ್ಲ ಒಮ್ಮೆ ಚೆಕ್ ಮಾಡಿ ವೇರಿಯೇಷನ್ ಇದ್ದರೆ ಅದಕ್ಕೆ ತಕ್ಕ ಹಾಗೆ MGನ ಚೇಂಜ್ ಮಾಡಿಕೊಡ್ತಾರೆ ಟ್ಯಾಬ್ಲೆಟ್ಸು. ಸೊ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ನಂತರ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟರು ಅವರು ಕೂಡ. ಯುಕ್ತ ನನಗೆ ಮೆಹಂದಿ ಹಾಕ್ತಿದ್ದಾಳೆ. ಹಾಗೆ ನಾವು ನಮ್ಮ ಸಿರ್ಸಿಯ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾನು ಯುಕ್ತ. ದೀಪಕ್ ಅವರು ಬೇರೆ ಕಡೆ ಕೆಲಸ ಇತ್ತು, ಸೊ ನಮ್ಮನ್ನು ಡ್ರಾಪ್ ಮಾಡಿ ಹೊರಟರು. ಇದು ಮಾರಿಗುಡಿ ರೋಡಲ್ಲೇ ಬರುತ್ತೆ. ಮಾರಿಗುಡಿ ಹತ್ರನೇ ಆಗುತ್ತೆ, ಸ್ವಲ್ಪ ದೂರದಲ್ಲಷ್ಟೇ. ಮಾರಿಗುಡಿನೂ ಫುಲ್ ರಶ್ ಇದೆ. ಶ್ರಾವಣ ಶುಕ್ರವಾರ ಅಲ್ವಾ. ಸೊ ಆಮೇಲೆ ನೋಡಿ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ದೇವಸ್ಥಾನದ ಹಿಂದ್ಗಡೆನೂ ಕೂಡ ವಿಶಾಲವಾದ ಜಾಗ ಇದೆ. ತುಳಸಿ ಉದ್ಯಾನವನ ಎಲ್ಲ ಇದೆ. ಇಲ್ಲಿ ನಾನು ನೋಡೇ ಇರಲಿಲ್ಲ ಇನ್ನೀ ಸಲ ಬಂದಾಗೆಲ್ಲ. ಈ ಸಲ ಹೋದಾಗ ಹಿಂದ್ಗಡೆ ಕೂಡ ಹೋಗಿ ಬಂದ್ವಿ. ಆಮೇಲೆ ಮಕ್ಕಳಿಗೆ ರಾಧಾಕೃಷ್ಣ ಫೋಟೋ ಶೂಟ್ ಎಲ್ಲ ಮಾಡೋಕ್ಕೆ ಫೋಟೋ ಪಾಯಿಂಟ್ ಒಂದು ಮಾಡಿಟ್ಟಿದ್ರು. ಚೆನ್ನಾಗಿತ್ತು. ಆಮೇಲೆ ನೋಡ್ತಾ ಇರ್ಬೋದು ಯಶೋಧ ರಸೋಯಿ ಅಂತ. ಇಲ್ಲಿ ವಿವಿಧ ಖಾದ್ಯಗಳನ್ನು ಇಟ್ಟಿದ್ರು. ಅವಲಕ್ಕಿಯಲ್ಲೇ ವೆರೈಟೀಸ್ ಇಟ್ಟಿದ್ರು. ಆಮೇಲೆ ಬಾದಾಮಿ ಹಾಲು ಎಲ್ಲ ಇತ್ತು. 30 ರೂಪೀಸು 50 ರೂಪೀಸ್ ಪ್ಲೇಟ್ ಈ ಥರ ಇತ್ತು. ನಾನು ಯುಕ್ತಾಳಿಗೆ ಒಂದು ಆಲೂ ಅವಲಕ್ಕಿನ ತೆಗೆಸ್ಕೊಟ್ಟೆ.
ಫುಲ್ ಮಳೆ ಹೊಯ್ದು ವಾತಾವರಣ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸುಂದರವಾಗಿದೆ ದೇವಸ್ಥಾನ. ಇನ್ನು ವಿಸಿಟ್ ಮಾಡಿಲ್ಲ ಅಂದರೆ ಒಮ್ಮೆ ವಿಸಿಟ್ ಮಾಡಿ. ಹಾಗೆ ನಮ್ಮ ನೇಬರ್ ಮನೆಗೆ ಬಂದ್ವಿ, ಶೋಭಾ ಭಟ್ಟ ಅಂತ. ಇವರು ಅರ್ಶಿನ ಕುಂಕುಮ ಕರೆದಿದ್ರು, ಅವ್ರ ಮನೆಗೂ ಕೂಡ ವಿಸಿಟ್ ಮಾಡಿದ್ವಿ. ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಸುಮಾರು ಜನಕ್ಕೆ ಅರ್ಶಿನ ಕುಂಕುಮಕ್ಕೆಲ್ಲ ಕರೆದಿದ್ರು. ಅವರು ಒಬ್ಬೊಬ್ಬರಾಗೆ ಬರ್ತಾಯಿದ್ರು, ಹಾಗೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಜೊತೆಗೆ ಸ್ವೀಟ್ಸು ಬಾದಾಮಿ ಅಲ್ಲೆಲ್ಲ ರೆಡಿ ಇಟ್ಟಿದ್ರು, ಅದನ್ನು ಕೂಡ ಕೊಟ್ಟರು. ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆಮೇಲೆ ಅಲ್ಲಿಂದ ಹೊರಟ್ವಿ. ಹಾಗೆ ಯುಕ್ತಾಳ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ರಾಧಾಕೃಷ್ಣ ಕಾಂಪಿಟೇಷನ್ ಇತ್ತು. ಸೊ ಯುಕ್ತಾಳನ್ನು ರಾಧೆಯಾಗಿ ರೆಡಿ ಮಾಡಿದ್ದೀನಿ. ಅವಳ ಫ್ರೆಂಡ್ ಜೊತೆ ಇದ್ದಾಳೆ ಅವಳು, ಸಂಕಲ್ಪ ಅಂತ ಮತ್ತೊಬ್ಳವಳು. ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಾಮೆಂಟ್ ಮಾಡಿ. ಎಲ್ಲ ಮಕ್ಕಳು ಎಷ್ಟು ಮುದ್ದಾಗಿ ರೆಡಿ ಹಾಕೊಂಡು ಕುತ್ಕೊಂಡಿದ್ದಾರೆ ಅಂತ ನೋಡಿ ಹೋಗ್ತಾ ಅನಿಸುತ್ತೆ. ಎಲ್ಲ ಮಕ್ಕಳು ಚೆನ್ನಾಗಿ ಕಾಣಿಸ್ತಾ ಇದ್ರು. ಎಲ್ಲರೂ ಕೂಡ ಸ್ಟೇಜಿಗೆ ಹೋಗಿ ಒಂದೊಂದು ಮೂನು ಆಕ್ಟ್ ಮಾಡಿದ್ರು. ಯುಕ್ತ ಕೂಡ ಸ್ಟೇಜಿಗೆ ಹೋಗಿದೆ ದೊಡ್ಡದು ಅಂತ ಖುಷಿ ಪಟ್ಟೆ. ಅವಳಿಗೆ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಳ್ಳೋದು ಇಷ್ಟನೇ ಇರಲಿಲ್ಲ, ಬಟ್ ಈ ಸಲ ಅವಳ ಫ್ರೆಂಡು ಪಾರ್ಟಿಸಿಪೇಟ್ ಮಾಡ್ತಾಳೆ ಅಂತ ಅವಳು ಕೂಡ ಮಾಡಿದ್ದಾಳೆ. ಬಂದ್ರಲ್ಲ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ ಪೇಜಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.